ಸೊ ಇದು ನನ್ನ ಫಸ್ಟ್ ಲಾಗು. ಇವನಿಗೆ ಒಂದು 4-5 ಚಿನ್ನ ಸಿಕ್ಕಿದೆ, ಬ್ರೇಕಪ್ ಆಗ್ಬಿಟ್ಟೆ. ಮುಗಿಸ್ಕೊಂಬಂದು ನಮ್ಮ ಮುಗಿಸ್ಕೊಂಡು ಅಯ್ಯೋ ಟೈಮ್ ತೋರ್ಸ ಶಿಷ್ಯ. ಟೈಮು ಇವಾಗ ಇವ ಯಾರೇ ನೀವು ನೋಡ್ತಿರುವಾಗೆ 1 ಗಂಟೆ 12:59 1ಕ್ಕೆ ತಲುಪಿದೆ. ನಾವು ಬಂದಿಡಕ್ ಭಯ ಐತೈತೆ. ಇದೆ ಹೋಗೋ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎದುರು ಕಳ್ದಂಗೆ ಹೋಯ್ತಾ ಇದೀವಿ. 1 ಗಂಟೆ ನೇರ ಪರವಾಗಿಲ್ಲ ಮಚ್ಚ, ನಿಂಗೂ ಧೈರ್ಯ ಐತೆ. ಬರೀ ಇಂಥದೆಯಾ? ಈ ನೇರ ಕಾರ್ಯಕ್ರಮದಲ್ಲಿ ನೇರ ವೀಕ್ಷಣೆಯಾಗುವುದಿದೆ. ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ತೆರೆದಿಟ್ಟುಕೊಂಡಿರಿ. ಕಣ್ಣು ಮಾತ್ರ ತೆರೆರಿ, ಬೇರೆದೇನೋ ತೆರೆಯಕ್ಕೆ ಹೋಗ್ಬಿಡಿ ಅಂತ. ಸೊ ಇದು ಚಿನ್ನ ಸಿಗುತ್ತಂತೆ. ಏನು ಸಿಗುತ್ತೆ? ಚಿನ್ನ ಬೇರೆದೇನೋ ಸಿಗಲ್ವಾ? ಇಲ್ಲ, ಬೇರೆದೇನಾದ್ರು ಸಿಕ್ಕರೆ ಹೇಳು. ಇವನಿಗೆ ಒಂದು 4-5 ಚಿನ್ನ ಸಿಕ್ಕಿದೆ, ಬ್ರೇಕಪ್ ಆಗ್ಬಿಟ್ಟವೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಚಿನ್ನ ಬಂಗಾರ ಮುದ್ದು ಎಲ್ಲ ಸಿಕ್ಕಿದ್ದು ಎಲ್ಲ ಕೊಟ್ಟು ಕಳ್ಸಾಯ್ತು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅದು ಆ್ಯಕ್ಚುಲಿ ಏನಂದರೆ, ಅಯ್ಯೋ ಇನ್ನು 4 ಕಿಲೋಮೀಟ್ರ್ ನಡಿಬೇಕಲ್ಲ ಗುರು. ಇವಾಗ ನಾವು ಹುಡುಕುವಂಥ ಜಾಗ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಈ ಕಾಂತಾರ ಮೂವಿಲಿ ಶಿವ ಯಾವುದು ಊದೋಟ ಇದ್ದ ಹಾಗೆ. ಬೇಲಿ ಒಳಕ್ಕೆ ಕೊತ್ತಿದ್ದೆ ರೋಡಿಗೆ ಬರೋ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ರೋಡಲ್ಲೇ ತಂದಿರೋದು. ಅಯ್ಯೋ ಇಲ್ಲಿ ಗತ್ಲೆ ಗುರು. ಇಲ್ಲಿಂದ ಸುಮಾರು ಕಿಲೋಮೀಟ್ರು. ಎಷ್ಟು ಅಂದರೆ ಹಿಂದೆ ಏನೋ ಕಾಣಿಸ್ತಿರಂಗೈತಲ್ಲ. ಹಿಂದೆ ಯಾರೋ ಅದು ಸುಮಾರು ಇಲ್ಲ. ಅಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಬಂದು ಇವಾಗ ದೆವ್ವಗಳನ್ನ ಲವ್ ಮಾಡೋದು ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಇವತ್ತು ಅಮಾಸೆ ಬೇರೆ ದೇವುಗಳನ್ನ ಲವ್ ಮಾಡೋದು ಅಂತ. ಇವಾಗ ಯಾರ್ಯಾರು ಸಖತ್ತಾಗಿರೋ ಇದ್ರೆ ಸಾಕತ್ತಾಗಿರೋ ಹೂವು ತಗೊಂಬಂದಿರ ಪ್ರಪೋಸ್ ಮಾಡ್ಬೇಕಾಯ್ತು. ಪ್ರಪೋಸು ಇನ್ನೇನು ದೇವಗಳ ಬಿಟ್ಟು ಹಾಕೋದಿಲ್ಲ ಅಲ್ವಾ? ಅದೊಂದು ನಿಜ ಗುರು. ಹುಡುಗಿರು ಬಿಟ್ಟಾದ್ರೆ ದೇವುಗಳು ಬಿಟ್ಟಾಗಲ್ವಲ್ಲ ಅಲ್ವಾ? ಮಾಡ್ತಿದ್ದೀವಿ. ದರಿದ್ರು ಮುಂದೆ Actually- ಬೇರೆ ಪಾಲ ಮಾಡ್ತಾ ಇತ್ತಲ್ಲ ಅಷ್ಟೇ.